ಹಲೋ ಕರ್ನಾಟಕ. ನಾವು ಇವತ್ತು ಬಂದಿದ್ದೇವೆ ರಾಜಲಕ್ಷ್ಮಿ ಕೋಚಿಗೆ ಬಂದಿದ್ದೇವೆ, RL ಕೋಚಿಗೆ. ಸೊ ಲೈಕ್ ಫ್ಯೂ ಡೇಸ್ ನಂತರ ಒಂದು ಹೊಸ ಗಾಡಿ ಬರಲಿಕ್ಕಿದೆ ಮಂಗಳೂರಿಗೆ. ಅವರು ಮುಂಚೆ ಟೂರಿಸ್ಟ್ ಫೀಲ್ಡಲ್ಲೇ ಇದ್ದವರು. ಸೊ ಲೈಕ್ ಚೂರು ವರ್ಷಕ್ಕೋಸ್ಕರ ಗ್ಯಾಪ್ ತೊಗೊಂಡಿದ್ರು ಟೂರಿಸ್ಟ್ ಫೀಲ್ಡಿಂದ. ಸೊ ಈಗ ಇನ್ನೊಂದು ಸಲ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ನಮ್ಮ ಟೂರಿಸ್ಟ್ ಫೀಲ್ಡ್ಗೆ. ಯಾವ ಗಾಡಿ ಏನೆಲ್ಲ ಇರುತ್ತೆ, ಗಾಡಿಯಲ್ಲಿ ಏನೆಲ್ಲ ಫೀಚರ್ಸ್ ಕೊಡ್ತಿದ್ದಾರೆ ನಮ್ಮ ಜನರಿಗೆ ಎಲ್ಲ ಬೇಗದಲ್ಲಿ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಸೊ ಇವತ್ತೊಂದು ಶಾರ್ಟ್ ವಿಡಿಯೋ ಮಾಡಿದೆ ನಿಮಗೆಲ್ಲ. ಲೈಕ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ, ಮತ್ತು ಏನಾದರೂ ನೆಕ್ಸ್ಟ್ ಯಾವುದು ಗಾಡಿ ಬೇಕಿದ್ದರೆ ಒಂದು ಕಮೆಂಟ್ ಮಾಡಿ ಕೆಳಗೆ. ಸೊ ಬನ್ನಿ. ರೇಷ್ಮೆ ಒಂದು ದಿವಸ ಪೇರಾಬ್ ನೆಮ್ಮದಿ ಪೇರಾಬ್ ಜಿರಿ ಸರ್ ನಮಸ್ತೆ. ನಮಸ್ತೆ ಸರ್ ಇದು ಯಾವ ಬಸ್ ಹತ್ರ ನಾವೀಗಿದ್ದೇವೆ ಸರ್? ಸುರಭಿ. ಸುರಭಿ ಅಂದರೆ ಸುರಭಿ ಎಲ್ಲಿದೆ ಸರ್ ಬಸ್? ಅದು ಇಲ್ಲೇ ಮಂಗಳೂರದಲ್ಲ ಸರ್. ಇದು ಬಸ್ ಈಗ ಕರೆಂಟ್ಲಿ ರನ್ ಆಗ್ತಿದೆಯಾ ಅಥವಾ ಸರ್ ಹೊಸತ್ತು ಫ್ಲೀಟಿಗೆ ಬರ್ತಿದೆಯೋ ಸರ್, ಅಥವಾ ಮುಂಚೆಯಿಂದಲೇ ಈ ಟೂರಿಸ್ಟ್ ಫೀಲ್ಡಲ್ಲಿ ಇದ್ದೀರಾ? ಇದು ಮುಂಚೆಯಿಂದಲೇ ಇತ್ತು, ಈಗ ಒಂದು ರೀಸೆಂಟ್ಲಿ ಆಗಿ 3 ವರ್ಷದ ಗ್ಯಾಪ್ ಇತ್ತಲ್ಲ ಸರ್? 3 ವರ್ಷ ಗ್ಯಾಪ್ ನಂತರ ಕಮ್ ಬ್ಯಾಕ್ ಮಾಡ್ತಿದ್ದೀರಾ ಸರ್? ಕಮ್ ಬ್ಯಾಕ್ ಮಾಡ್ತೀವಿ. ಟೂರಿಸ್ಟ್ ಬಸ್ ಮಂಗಳೂರಲ್ಲಿ ಸುರಭಿ ಅಂತ ಒಂದು ಇತ್ತು ಮುಂಚೆ. ಸೊ ಅವರು ಲೈಕ್ ಚೂರು ಟೈಮ್ಗೆ ಬ್ರೇಕ್ ತಗೊಂಡಿದ್ರಲ್ಲ ಸರ್? ಈಗ ಕರೆಂಟ್ಲಿ ಕಮ್ ಬ್ಯಾಕ್ ಮಾಡ್ತಿದ್ರಲ್ಲ ಸರ್? ಹೌದೌದು ಸರ್. ಇದು ಗಾಡಿ ರೆಡಿ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕು ಸರ್? ಇನ್ನು ಒಂದು 2-3 ದಿವಸದಲ್ಲಿ ರೆಡಿ ಆಗುತ್ತೆ. 2 to 3 days ಅಲ್ಲಿ ಇದು ಗಾಡಿ ಡೆಲಿವರಿ ಸಿಗ್ಬೋದಲ್ಲ ಸರ್ ನಿಮಗೆ? ಸಿಗುತ್ತೆ. ಹಾಗಾದ್ರೆ ಒಂದು ಕಮ್ಮಿಂಗ್ ಸೂನ್ ಅಂತ ಒಂದು ಹೇಳ್ಬೋದಲ್ಲ ಸರ್ ಜನರಿಗೆ? ಹೇಳ್ಬೋದು. ಸರ್. ಇದು ಸಂಸ್ಥೆಗೆ ಏನೋ ಹೊಸ ಗಾಡಿ ಬರ್ಲಿಕ್ಕಿದೆಯಾ? ಸರ್ ಬರ್ಲಿಕ್ಕಿದೆಯಾ? ಸರ್. ಹಾಗಾದ್ರೆ ಕಮ್ಮಿಂಗ್ ಸೂನ್. ಆಲ್ ದ ಬೆಸ್ಟ್ ಟೀಮ್ ಸುರಭಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾನು ಸೋಮವಾರದ ಕಂಗ್ಲಿಜ್ಜ ಬೆಂಗಳೂರು ಗೋವಾ ಬೆಂಗಳೂರು ಇಲ್ಲ ಅದೇನು ಫಿನಿಶ್ಡ್ ಆಪಣ ರೆಡಿ ಆಯ್ತು ಅಲ್ಲಿ ಕೊಂಚ ಗಾಡಿ ನಾನು ಪಾಡ್ದು ಬರ್ತೇನೆ. ಟೆಕ್ನಾಲಜಿ ಗಂಟೆದು ಬಂದಿಲ್ಲ ಏತಂಡೆ